ನಾವೆಲ್ಲ ಬೆಂಗಳೂರಿಂದ ಹರಾಜ್ಗೋಸ್ಕರ ಬಂದಿರೋದು ಸಾರ್ವಜನಿಕ ಹರಾಜ್ ಅಂತ ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ. ಇದು ಬಂದ್ಬಿಟ್ಟು ದಿವಂಗತ ಸಂಗತ ಪೇಪರ್ ಅಂತ ಕೊಟ್ಟಿದ್ದೀರಾ. ಅದು ಲೋಕಲ್ ಪೇಪರ್ ಅಂತ ಕೊಟ್ಟು ಮಾಹಿತಿ ನಮ್ಗೆ ಇರ್ಲಿಲ್ಲ. ನಾವು ಏನೋ ನಮ್ ಸೋರ್ಸಸ್ ಇಂದ ನಮ್ಗೆ ಮಾಹಿತಿ ಸಿಕ್ತು. ಸೊ 5ನೇ ತಾರೀಕಿಂದ ಹರಾಜ್ ಇದೆ 11:30 ಅಂತ ಹೇಳ್ತಾ ನಾವು ಪಾರ್ಟಿಸಿಪೇಟ್ ಮಾಡಕ್ಕೆ ಅಲ್ಲಿಂದ ಖರ್ಚು ಮಾಡ್ಕೊಂಡು ಡಿಡಿಗಳು ಮಾಡ್ಕೊಂಡು 25,000 ರೂಪಾಯಿದು ಇಲ್ಲಿ ನಮ್ ಸೋರ್ಸಸ್ ಮುಖಾಂತರ ಇಲ್ಲಿ ಬಂದಿದೀವಿ. ಇಲ್ಲಿ ಹರಾಜ್ ಬಂದ್ಬಿಟ್ಟು 4ನೇ ತಾರೀಕು 4:15 ಗಂಟೆ 11:30 ಗಂಟೆ ಅಂತ ನೋಟಿಸ್ ಹಂಚವ್ರೆ. ಅದಕ್ಕೆ ಮುಂಚೆನೆ ಹರಾಜ್ ಮುಗಿಸ್ಬಿಟ್ಟವ್ರೆ. ನಮ್ಗೆ ಅದಕ್ಕೆ ಏನ್ ಸ್ವಲ್ಪನೂ ಮಾಹಿತಿ ಇಲ್ಲ. ಸಪೋಸ್ ಒಂದ್ ದಿವಸ ಬಿಫೋರ್ ನಮ್ಗೆ ಏನಾದ್ರು ಮಾಹಿತಿ ಬಂದಿದ್ರೆ ನಾವು ಬರ್ತಾ ಇರ್ಲಿಲ್ಲ. ಇದೇ ಆಕ್ಷನ್ ನೆಕ್ಸ್ಟ್ ಡೇ ಪೋಸ್ಟ್ ಪೋನ್ ಮಾಡಿದ್ದಿದ್ರೆ ನಮ್ಮ ಸೋರ್ಸಸ್ ಪ್ರಕಾರ ಏನಾದ್ರು ನಮ್ಗೆ ಗೊತ್ತಾಗ್ತದೆ, ನಾವು ಬರ್ತಾನು ಇರ್ಲಿಲ್ಲ. ನೆಕ್ಸ್ಟ್ ಡೇ ಇದ್ದಿದ್ರೂ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಇಲ್ಲಿ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ಇದು ಮೋರ್ ದೆನ್ ವ್ಯಾಲ್ಯೂ ಆಫ್ ದಿ ಬಜಾರ್ ಅಂತ ಇದೆ. ಇದು ಅವರು ಏನ್ ಮಾಡಿದ್ದಾರೆ ಅಂದ್ರೆ ವ್ಯಾಲ್ಯೂಯೇಟರ್ ಅವ್ರು ಸ್ವಲ್ಪ ಏನೋ ಜಾಸ್ತಿ ತಿಳ್ಕೊಂಡು ಮಾಡಿರ್ಬೋದು. ಅದಕ್ಕೆ ಅವರು GST, ಸೆಸ್, ಪೆಸ್, ಅದು ರಿಟರ್ನ್ಸ್, ಟ್ಯಾಕ್ಸ್, ಇಂಟ್ರೆಸ್ಟ್, ಬಡ್ಡಿ ಎಲ್ಲ ಸೇರ್ಬಿಟ್ಟು ಒಂದ್ ಗಾಡಿಗೆ ಒಂದಿಷ್ಟಂತ ವ್ಯಾಲ್ಯೂ ಮಾಡವ್ರೆ. ಅದು ಅಷ್ಟೊಂದು ಬರಕ್ ಸಾಧ್ಯಕ್ಕಿಲ್ಲ. ಅದಕ್ಕೆ ಟ್ಯಾಕ್ಸ್ ಸಪರೇಟ್, ಸ್ಕ್ರಾಪ್ ವೆಹಿಕಲ್ದು ಅಮೌಂಟ್ ಸಪರೇಟ್ ಅಂತ ಮಾಡ್ಬಿಟ್ಟು ಏನಾದ್ರು ಒಂದು ಮಾಹಿತಿ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರೆ ನಮ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಬರ್ತೀವಿ, ಇಲ್ಲಾಂದ್ರೆ ನಾವು ಬರಲ್ಲ. ಅದಕ್ಕೆ ಸ್ವಲ್ಪ ನೆಕ್ಸ್ಟ್ ಟೈಮ್ ಏನಾದ್ರು ಈ ತರ ಮಾಡಂಗಿದ್ರೆ ದಯವಿಟ್ಟು ಟ್ರಾನ್ಸ್ಪರೆನ್ಸಿ ಇರಬೇಕು. ಅದು ಪ್ರಾಪರ್ ಆಗಿ ಕೆಲಸ ಮಾಡ್ಬೇಕು. ಅದು ಜನಕ್ಕೆ ಅನುಕೂಲ ಆಗೋ ತರ ಅವ್ರ ಸರ್ಕಾರಕ್ಕೆ ದ್ರೋಹ ಆಗ್ಬಾರ್ದು ಅಂತ ಟ್ರಾನ್ಸ್ಪರೆನ್ಸಿ ಇರಬೇಕು ಅಂತ ಕೆಲಸ ಮಾಡಿದ್ರೆ ಅದು ಎಲ್ಲರ ಜನರಿಗೆ ಸಾರ್ವಜನಿಕರಿಗೆ ಎಲ್ಲ ಒಳ್ಳೇದಾಗುತ್ತೆ ಸರ್. ಇದ್ದು ನಾವು ಬೆಂಗಳೂರಿಂದ ಬಂದಿದ್ದೀವಿ ನೋಡಿ, ಈ ತರ ನಿಮ್ ಪರಿಸ್ಥಿತಿ ಆಗಿದೆ ಈ ಬಿಸಿಲಲ್ಲಿ. ಸರ್ ಜನ ಏನ್ ಮಾಡಿದೆ ಇದು ವ್ಯಾಲ್ಯೂ ಜಾಸ್ತಿ ಏನಕ್ಕಾಗಿದೆ ಅಂದ್ರೆ ಅದು ಅರಿಯರ್ಸ್ ಇದೆ. ಅದು ಅರಿಯರ್ಸ್ ಏನಿದೆ ಅಂತ ವೆಹಿಕಲ್ ಡಿಟೈನ್ ಮಾಡಿದೆ ಅಲ್ಲ ಸರ್, ಅದು ಅರಿಯರ್ಸ್ ಟೋಟಲ್ಸ್ ಅರಿಯರ್ಸ್ ಸೇರಿಸ್ಬಿಟ್ಟು ವ್ಯಾಲ್ಯೂ ಮಾಡ್ಬಿಟ್ಟಿದ್ರೆ ಈ ತರ ಪ್ರೊಸೀಜರ್ ಬರೋದಿಲ್ಲ. ಅದ್ ಏನ್ ಬರ್ತದೆ ಅಂದ್ರೆ ಅದು ವ್ಯಾಲ್ಯೂ ಏನಿದೆ ಪೆಂಡಿಂಗ್ ವ್ಯಾಲ್ಯೂ, ಅದು ಟ್ಯಾಕ್ಸ್ ಪೆಂಡಿಂಗ್ ವ್ಯಾಲ್ಯೂ ಇದೆ. ಅದಕ್ಕೆ ವೆಹಿಕಲ್ ಸೀಸ್ ಆಗಿದೆ. ಅದು ಏನ್ ಮಾಡ್ತಾರೆ ಬಿಫೋರ್ ಆಕ್ಷನ್, ಯಾಕಂದ್ರೆ ಓನರ್ ಬಂದ್ರೆ ತಗೊಂಡ್ಬಿಟ್ರೆ ಅಂದ್ರೆ ದೇ ಹ್ಯಾವ್ ಟು ಪೇ ಅಮೌಂಟ್ ಬ್ಯಾಲೆನ್ಸ್ ಇದೆ ಅಲ್ಲ ಅಷ್ಟು ಕಟ್ಬಿಟ್ಟು ತಗೊಂಡು ಹೋಗ್ಬೇಕಾ. ಓನರ್ಸ್ ಬರ್ಲಿಲ್ಲ ಇಲ್ಲ ಅಂದ್ರೆ ಏನ್ RTO ಗೆ ಪವರ್ಸ್ ಏನಿದೆ ಅಂದ್ರೆ ಎಷ್ಟು ವ್ಯಾಲ್ಯೂ ಸ್ಕ್ರಾಪ್ಗೆ ಎಷ್ಟು ಅಂತ ವ್ಯಾಲ್ಯೂ ಹಾಕ್ಬೇಕಾ. ಇದು ವ್ಯಾಲ್ಯೂನ ಹಾಕ್ಲಿಲ್ಲ. ಯಾಕಂದ್ರೆ ಸುಮ್ನೆ ಬರೋದು DD ಮಾಡೋದು ಟೈಮ್ ವೇಸ್ಟ್ ಮಾಡೋದು ವೇಸ್ಟ್ ಇಲ್ಲ ಸರ್. ಬಿಫೋರ್ ದಟ್ ಅದೇ ಪೇಪರ್ ನಲ್ಲಿ ವ್ಯಾಲ್ಯೂ ಕೊಟ್ಬಿಟ್ರೆ ಅಂದ್ರೆ ಇಂಟ್ರೆಸ್ಟ್ ಇದ್ರೆ ನಾನು ಬರೋದು, ಇಲ್ಲ ಅಂದ್ರೆ ಬಿಡ್ಬೋದು ಸರ್. ಇನ್ನೊಂದು ಏನಂದ್ರೆ ನಾವು ಸುಮಾರು RTO ಹೋಗಿ ಹರಾಜನ್ನ ಎಲ್ಲ RTO ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರ ಒಂದು ವ್ಯಾಲ್ಯೂ ಅನ್ನ ಪೇಪರ್ ಕಟಿಂಗ್ ಅಲ್ಲಿ ಹಾಕ್ತಾರೆ. ಈ ಗಾಡಿ ಇದೆ, ಈ ಗಾಡಿಗೆ ಇಷ್ಟು ವ್ಯಾಲ್ಯೂ ಇದೆ ಅಂತ. ಈಗ ಎಕ್ಸಾಂಪಲ್ ನೀವು ನೋಡ್ಬೋದು, ಅಲ್ಲಿ ಒಂದು TT ನಿಂತಿದೆ ಸರ್, ತೂಕಕ್ಕೆ ಹಾಕಿದ್ರೆ ಕಾಸು ಬರಲ್ಲ. ಅದಕ್ಕೆ ವ್ಯಾಲ್ಯೂ ಬಂದ್ಬಿಟ್ಟು 1,40,000 ಹಾಕಿದ್ದಾರೆ. ಇದು ನಮ್ ಪ್ರಕಾರ ಏನಾಗಿದೆ ಅಂದ್ರೆ ಇದು ದ್ರೋಹ ಆಗಿರೋದು. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾವ್ರೆ. ಏನಕ್ಕಂದ್ರೆ ಸುಮಾರು RTO ಅಲ್ಲಿ ಈ ತರ ಮಾಡ್ತಿದ್ರು. ಈಗ ನಾವು ಮುಂಚೆನೂ RTO ಹಾಕಿದೀವಿ. ಈ RTOಗೂ ಒಂದು RTO ನಾವು ಕೊಡ್ತೀವಿ. ಇದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇವರು ನಿನ್ನೆ ಆಕ್ಷನ್ ಮಾಡಿದ್ದಾರೆ. 5ನೇ ತಾರೀಕು ಆಕ್ಷನ್ ಇರೋ ಕಾರಣದಿಂದ 4ನೇ ತಾರೀಕು ಮಾಡಿದ್ದಾರೆ. ಇವರು ಹೆಂಗ್ ಮಾಡ್ತಾರೆ ಸರ್ ಆಕ್ಷನ್? ಅಡ್ಜಸ್ಟ್ಮೆಂಟ್ ಇರೋ ಕಾರಣದಿಂದ ಇವರು ನಿನ್ನೆ ಆಕ್ಷನ್ ಮಾಡಿದ್ದಾರೆ. ಅವ್ರು ವ್ಯಾಲ್ಯೂ ತಗೊಂಡಿದ್ದಾರೆ, ಆಕ್ಷನ್ ಆಗ್ಬಿಟ್ಟಿದ್ದಾರೆ. ನಮ್ಗೆ ಗೊತ್ತಾಗಿದ್ಮೇಲೆ ನಾವು ಬಂದಿರೋದು. ಸ್ವಲ್ಪ ಯಾವ ಊರಿನ ಸರ್ ನಾವು ಬೆಂಗಳೂರಿಂದ ಮೈಸೂರು நம்ம RTO ஆபீஸ்ல நேத்து ஆக்ஷன் இருந்துச்சு. ஆக்ஷன்ல பாவம் எல்லாம் கேஸ்காரங்க வர்றாங்க, இந்து முஸ்லிம்ஸ் எல்லாம் வர்றாங்க. ஏன்னா மைசூர், மண்டியா, பெங்களூர், கோலார், KGF சரௌண்டிங் வர்றாங்க. ஆக்ஷனுக்கு DD வாங்கினா ஆக்ஷன் இன்னும் அவர் எடுக்கிறாரோ இல்லையோ ஃபர்தர், அவர் கவர்மெண்ட் வேல்யூல எடுக்கிறாரோ இங்க வேல்யூல எடுக்கிறாரோ அது ஃபர்தர். இது ஆக்ஷனுக்கு இவ்வளவு பேருக்கு நீ இங்க கஷ்டம் கொடுத்தா கார்ல வர்றாங்க, பஸ்ல வர்றாங்க, ட்ரெயின்ல வர்றாங்க. 25,000 rupees DD கட்டு இருக்குது. அது லாஸ்ட் யார் கொடுக்குறது? RTO கொடுக்குறாரா? நேற்று வந்து ஆக்ஷன் நேற்று திரும்பி 4ஆம் தேதி என்னத்துக்கு போடுறாரு? 4ஆம் தேதி ஆக்ஷன் என்னத்துக்கு போடுறாரு? இதே நம்ம KGF கோர்ட்ல இதே RTO வேல்யூ போடுறாரு வண்டிகளுக்கு. 3,000, 4,000, 5,000, 10,000. இங்க இந்த மாதிரி ஹை ரேஸ் போட்டு அண்டர் வேல்யூல இவங்க வேற ஆளுக்கு டெண்டர் விடுறாங்க. இது 100%. அது இது 4ஆம் தேதி திரும்பி டெண்டர் வச்சிருக்காரு. ஏன் இன்னைக்கு வச்சிருக்கணும்? நேத்தே வச்சிருக்கணும். பேப்பர் கட்டிங் 5ஆம் தேதி திரும்பி பேப்பர் கட்டிங் பண்ணிருக்கிறாங்க. இதெல்லாம் அட்ஜஸ்ட்மெண்ட்ல ஆக்ஷன் விடுறாங்க. தயவுசெய்து நம்ம KGF MLA ரூபா மேடம்க்கு நான் ரிக்வெஸ்ட் பண்றேன். RTOக்கு வந்து ரிக்வெஸ்ட் பண்ணி என்ன இருக்குது இது ஆக்ஷன் பத்தி உடனே எடுக்கணும். ஏன்னா நம்ம KGF RTO பேர் கெடுது. ஏன்னா இது ஆல் கர்நாடகால இருந்து ஆக்ஷனுக்கு வருது. இங்க இந்த லோக்கல் ஆளுங்க எல்லாம் வருது இல்ல, ஆல் கர்நாடகா
கார்ல செலவு பண்ணின்னு 5000-10,000 ரூபாய் செலவு பண்ணின்னு இது என்ன ஷோ பண்றதுக்கு அவங்க ஆக்ஷன் வச்சிருக்கு. ஷோ பண்றதுக்கு ஆக்ஷன். ரம்ஜான் மாசம் எவ்வளவு முஸ்லிம்ஸ் இருக்கிறாங்க, எல்லாம் பாசம் ரோஜா இருக்கிறாங்க, அவங்களுக்கெல்லாம் இந்த ஆர்டிஓ கஷ்டம் கொடுக்குறதா? அதுக்கு தயவுசெய்து சொல்றேன், நெக்ஸ்ட் டேட்டுக்கு கரெக்டா ஆக்ஷன் கொடுக்கணும், கரெக்டா பேப்பர்ல கொடுக்கணும். இந்த மாசி கஷ்டம் கொடுத்தா வேல்யூஷன் கரெக்டா போடணும். சும்மா ஜாஸ்தி வேல்யூஷன் போட்டு அண்டர் வேல்யூல வேற ஆளுக்கு நேத்து பேச இருக்குது. அதனால தயவுசெய்து இந்த வெஹிக்கல் அப்படியே இருக்கணும். ஏன்னா நெக்ஸ்ட் டேட்க்கு ஆக்ஷன் இருக்கும். தயவுசெய்து மணக்கும். अब हमें ये ऑटो को सिटी मार्केट जो कर्नाटका में आता है, मार्केट जो बेंगलुरु में आता है, इधर आके हमें 7,000 में लिया था। ये आके इधर 20 पर 8,000 रुपए रखकर है। इसका अंडर वैल्यू बहुत कम रखने का, जाके ये ज्यादा रखकर है। और बसों को भी 1 लाख रुपए 1.25 लाख रुपए में बस छोड़ता है। ये 20 लाख 25 लाख रुपए करके हमारे पेपर में डाल दिया था। मैं आतश नहीं था, फिर भी हमारे को डालने में इतना आगे देख के हमारे को खर्चा कौन देता बोलो, डीडी बनाने का, आने जाने का, कारों में आने का, सभी हमारे को हिसाब से बहुत गुजारिश है। सही देर के स्क्रैप का गाड़ी है, स्क्रैप का रेट रखो, लेके जाना, ऐसा रख के हमारे को टाइम वेस्ट नहीं करने का करके बोलता सब। तुम्हें तो पैसा आता है सीट में, तुम्हारे को हमें आगे जाके करने का वाक़ा होता है हमारे को। 100% pure and clean. No compromise. Best quality. Family restaurant. 100% Hambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Bay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.